ಪಂಡ್ರಾಪುರದಲ್ಲಿ ವಿಠ್ಠಲ ರುಕ್ಮಿಣಿ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಇವಾಗ ತುಳಜಾಭವಾನಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ತುಳಜಾಭವಾನಿ ನೀವು ಪಂಡ್ರಾಪುರಿಂದ ಸೋಲಾಪುರ್ಗೆ ವಾಪಸ್ ಬಂದರೆ ಸೋಲಾಪುರಿಂದ ಒಂದು 45 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ತುಳಜಾಭವಾನಿ ಟೆಂಪಲ್ ಇದೆ. ನಮ್ಮ ದೇಶದಲ್ಲಿರೋ 51 ಶಕ್ತಿಪೀಠಗಳಲ್ಲಿ ಇದು ಒಂದು ಶಕ್ತಿಪೀಠ. ತುಳಜಾಭವಾನಿ ಮಂದಿರ ಕನ್ನಡದಲ್ಲೂ ಹಾಕಿದೆ ಇವೆಲ್ಲ. ಜಲ್ದಿ ಹೋಗಿ ಒಂದು ಪಾಸ್ ತೊಗೊಂಬರೋಣ. ಇಲ್ಲಿ ಬಂದ ತಕ್ಷಣ ಈ ಥರ ಒಂದು ಪಾಸ್ ಕೊಡ್ತಾರೆ. ಶ್ರೀ ತುಳಜಾಭವಾನಿ ಟೆಂಪಲ್ ಟ್ರಸ್ಟಿಂದ ಏನು ಚಾರ್ಜಸ್ ಇಲ್ಲ, ಇದಕ್ಕೆ ತಗೊಂಡು ಹೋಗ್ತಾ ಇರೋದು. ಹಿಂಗೆ ಗೋಮುಖ ತೀರ್ಥ ಅಂತ ಒಂದು ಜಾಗ ಇದೆ, ಅಲ್ಲಿಗೆ ಹೋಗೋದಕ್ಕೆ ದಾರಿ ಇದು. ರೆಡ್ ಕಾರ್ಪೆಟ್ ಹಾಕಿ ವೆಲ್ಕಮ್ ಮಾಡಿರೋದು ಇದು. ತುಳಜಾಭವಾನಿ ಟೆಂಪಲ್ ಒಳ್ಳೆ ದರ್ಶನ ಆಯಿತು. ಈಚೆ ಬಂದಿದೆ ಗೋಪುರ, ದೇವಸ್ಥಾನದ ಗೋಪುರ ಇದೆ, ತುಂಬ ಚೆನ್ನಾಗಿ ಕಾಣುತ್ತೆ. ಆಚೆ ದೇವಸ್ಥಾನದೊಳಗೆ ಸರೌಂಡಿಂಗ್ದಾಗ ಚೆನ್ನಾಗಿದೆ, ವಿಶಾಲವಾಗಿದೆ. ಸೊ ದೇವ್ರ ದರ್ಶನ ಮಾಡಿ ಇಲ್ಲೇ ಬಂದು ಕೂತಿದ್ದೀವಿ. ದೇವಸ್ಥಾನ ಹಳ್ಳಿ ಮರ ದೊಡ್ಡದಿದೆ. ಹಳ್ಳಿ ಮರ ಬೇವಿನ ಮರ ತುಂಬ ತುಳಜಾಭವಾನಿ ಭವಾನಿ ಶಂಕರ್. ಏನು ಪ್ಲ್ಯಾನ್ ಇದ್ದೀರೋ ಸೋಲಾಪುರಕ್ಕೆ ಬಂದೆ. ಸೋಲಾಪುರಕ್ಕೆ ಬಂದಮೇಲೆ ಇಲ್ಲಿಂದ ಪಂಡ್ರಾಪುರ ಹತ್ರ ಅಂತ ಗೊತ್ತಾಯಿತು. ಒಂದು 80 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಪಂಡ್ರಾಪುರ್ಗೆ ಹೋದ್ವಿ. ಪಂಡ್ರಾಪುರಲ್ಲಿ ದೇವ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ವಾಪಸ್ ಸೋಲಾಪುರಕ್ಕೆ ಬಂದು ಮತ್ತೆ ಸೋಲಾಪುರಿಂದ ತುಳಜಾಪುರಕ್ಕೆ ಬಂದಿದ್ದು. ತುಳಜಾಪುರ್ಗೆ ಒಂದು 45 ಕಿಲೋಮೀಟರ್ಸ್ ಆಗುತ್ತೆ. ಸೊ 2 ಕಡೆ ಬಂದ್ವಿ, 2 ಕಡೆ ಒಳ್ಳೆ ದರ್ಶನ ಆಯಿತು, ಚೆನ್ನಾಗಿತ್ತು. ಸೊ ನೀವು ಏನಾದರೂ ಸೋಲಾಪುರಕ್ಕೆ ಬರೋ ಪ್ಲ್ಯಾನ್ ಇದ್ದರೆ, ಇಲ್ಲ ನೀವೇನಾದ್ರು ಈ ಪ್ಲೇಸ್ ಸರೌಂಡಿಂಗಲ್ಲಿದ್ದರೆ, ನೀವು ಪಂಡ್ರಾಪುರ್ ಮತ್ತು ತುಳಜಾಪುರನ ನೀವು ಇನ್ಕ್ಲೂಡ್ ಮಾಡ್ಬೋದು. ಎರಡೂ ಒಂದು ದಿವಸದಲ್ಲಿ ಹೋಗಿ ಬರ್ಬೋದು. ಮತ್ತೆ ನಾನು ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ.